ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಭವ್ಯ. ಫ್ರೆಂಡ್ಸ್, ಇವತ್ತು ಬಂದು ಮಂಗಳವಾರ, ಟೈಮ್ 11:30 ಆಗಿದೆ. ಎಲ್ಲರೂ ಅವ್ರವ್ರ ಕೆಲಸ ಕಾರ್ಯಗಳಿಗೆಲ್ಲ ಅವ್ರವ್ರು ಹೊರಟರು. ನಾನು ನನ್ನ ಮಗ ಇಬ್ಬರೇ ಮನೆಯಲ್ಲಿ ಕೂತ್ಕೊಂಡಿರೋವಂಥದ್ದು. ಇವಾಗ ನಾನು ಬೆಳಗ್ಗೆ ನಾಷ್ಟಕ್ಕೆ ಬಂದು ಗೀ ರೈಸು ಹಾಗೆಯೇ ಚಟ್ನಿ ಮಾಡಿದೆ. ಮತ್ತು ಇವಾಗ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ, ಇವತ್ತು ಮಂಗಳವಾರ ಅಲ್ವಾ, ವಾರ ಇರುತ್ತೆ, ಹಾಗಾಗಿ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿಬಿಟ್ಟು ಇವಾಗಷ್ಟೇ ಕುತ್ಕೊಂಡಿದ್ದೆ. ಮಧ್ಯಾಹ್ನಕ್ಕೆ ಅಡುಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ, ಏನೋ ನಮ್ಮ ಮುದ್ದು ನೋಡಿ ಹೇಗೆ ಕಾಣಿಸ್ತಾ ಇದ್ದಾನೆ ಅಂತ. ಫುಲ್ಲು ಇವತ್ತು ಹರಳೆಣ್ಣೆ ಹಚ್ಕೊಂಡ್ಬಿಟ್ಟಿದ್ದೀವಿ ಇಬ್ಬರೂ ಕೂಡ. ನಾನು ಹಚ್ಕೊಂಡಿದ್ದೀನಿ, ಇವನು ಹಚ್ಕೊಂಡಿದ್ದಾನೆ. ಇವನಿಗೆ ತುಂಬ ಹೀಟ್ ಆಗಿಬಿಟ್ಟು ಕಣ್ಣಲ್ಲಿ ಈ ಥರ ಜಿಬ್ರೆ ಥರ ಬರುತ್ತಲ್ಲ, ತುಂಬಾ ಬರ್ತಾಯಿತ್ತು. ಕಣ್ಣೆಲ್ಲ ಈ ಥರ ಕಟ್ಕೊಬಿಡ್ತಾಯಿತ್ತು ರೆಪ್ಪೆಗಳಿಗೆಲ್ಲ. ಕೊಡ್ತೀನಿ. ಹಾಗಾಗಿ ಇಬ್ಬರೂ ಕೂಡ ಚೆನ್ನಾಗಿ ಹರಳೆಣ್ಣೆನ ಹಾಕ್ಕೊಂಡಿದ್ದೀವಿ. ಸಂಜೆ ಸ್ನಾನ ಮಾಡ್ಕೋಬೇಕು. ನೋಡಿ ಕಾಣಿಸ್ತಾರ, ನೋಡಿ ಯಾವ ರೀತಿಯಾಗಿ ಕಾಣಿಸ್ತಾ ಇದ್ದಾನೆ ಅಂತ. ಮತ್ತು ಇದೊಂದು ಗದೆ ತುಂಬ ಸೌಂಡ್ ಮಾಡ್ತಾನೆ. ಇಂಚರನ್ ಡ್ಯಾನ್ಸ್ಗೆ ಅಂತ ತೊಗೊಂಡು ಬಂದಿದ್ದು, ಹೆವಿ ಸೌಂಡು. ಎತ್ತಿಟ್ಬಿಟ್ಟಿದೆ, ಅದೆಲ್ಲೋ ಕಾಣಿಸ್ಬಿಟ್ಟಿದೆ. ಕೊಡು ಅಂತ ಹಠ ಮಾಡ್ತಾ ಇದ್ದ. ಕೊಟ್ಟರೆ ಮನೇಲೆಲ್ಲ ಹಾಕೊಂಡು ಕುಟ್ಟಿ ತುಂಬ ಒಂಥರ ಇರಿಟೇಟ್ ಮಾಡ್ತಾ ಇದ್ದಾನೆ. ಇಲ್ಲಿ ನೀವು ನೋಡ್ಬೋದು, ಮನೆಯೆಲ್ಲ ಫುಲ್ ಕ್ಲೀನಾಗಿದೆ. ಎಲ್ಲ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಇವಾಗ ಕುತ್ಕೊಂಡಿದ್ದೀನಿ. ಎಲ್ಲ ಬಾಯಿಲಿ ಮುದ್ದು, ಇದೇನಿದು ಕೈಯೇ ಇಲ್ಲಿ ತೋರಿಸ್ತೀನಿ ನೋಡಿ. ಏನು ತೀಟೆ ಮಾಡ್ತಾನೆ ಅಂದರೆ, ಬರಿತೀನಿ ಪೆನ್ ಕೊಡು ಅಂತ ಹೇಳ್ದ. ಕೊಟ್ಟರೆ ನೋಡಿ, ಇಲ್ಲಿ ಫುಲ್ಲು ಇಲ್ಲಿಂದ ಇಲ್ಲಿವರೆಗೂ ಫುಲ್ಲು ಗೀಚ್ಕೊಂಡಿರೋದು ನೋಡಿ. ಇಲ್ಲಿ ಕಾಣಿಸ್ತಾ ಇದೆಯಾ? ಏನಾದರೂ ಮಾಡ್ತಾನೆ ಇರ್ತಾನೆ. ಸುಮ್ಮನೆ ಇರೋಂಥ ಬುದ್ಧಿನೇ ಕಲ್ತ್ಕೊಂಡಿಲ್ಲ ಈ ಹುಡುಗ. ನೀನು ನೋಡಿ ಭಯ ಪಟ್ಕೋತಾರೆ ಕಣವರು. ಅಯ್ಯೋ ಮಂಕಿ. ಓಕೆ ಫ್ರೆಂಡ್ಸ್, ಹಾಗೆಯೇ ನಾನು ಇವತ್ತಿನ ವಿಡಿಯೋನು ಕೂಡ ಕಂಟಿನ್ಯೂ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡ್ತಾರಿ. ಇವತ್ತಿನ ಬ್ಲಾಗ್ ಹೇಗೋಗುತ್ತೆ ಏನು ಅಂತ ನೋಡೋಣ. ನಿಮ್ಮದೆಲ್ಲ ಊಟ ಆಯಿತಾ? ಮುದ್ದುದಾಯಿತು, ನಿಮ್ಮದೆಲ್ಲ ಆಯಿತಾ ಕೇಳಿದೆ. ಸಾಂಬಾರೇನು ಎಲ್ಲ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಇವಾಗ ಓಕೆ ಫ್ರೆಂಡ್ಸ್, ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹೀಗೇನೆ ವಿಡಿಯೋನ ನೋಡ್ತಾರೆ. ಮಾತಾಡು. ಇವಾಗ ಮಧ್ಯಾಹ್ನಕ್ಕೆ ಹುರುಳಿಕಾಳು ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು, ಕೆಲಸ ಎಲ್ಲ ಮುಗ್ದಿತ್ತಲ್ವ, ಅದಕ್ಕೆ ಇವಾಗಲೇ ಮಾಡಿಟ್ಬಿಡೋಣ ಅಂತ ಹೇಳಿ ಇಲ್ಲಿ ಹುರುಳಿಕಾಳು ಉಪ್ಸಾರು ಮಾಡೋದಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಸೋಸಿ 2-3 ಸಲ ಚೆನ್ನಾಗಿ ತೊಳ್ಕೊಳ್ತೀನಿ. ಇದು ಏನಾಗ್ಬಿಡುತ್ತೆ ಅಂದರೆ, ಒಂದೊಂದು ಸಲ ಎಷ್ಟು ಸೋಸಿ ಚೆನ್ನಾಗಿ ಮಾಡಿದ್ರೂ ಇದರಲ್ಲಿ 1-2 ಕಲ್ಲು ಸೇರ್ಕೊಂಡ್ಬಿಟ್ಟಿರುತ್ತೆ. ಆ ಕಲ್ಲು ಸೇರ್ಕೊಂಡ್ಬಿಟ್ರಂತ ಊಟ ತಿನ್ನೋಕ್ಕೂ ಒಂಥರ ಅನಿಸ್ಬಿಡುತ್ತೆ. ಎಷ್ಟು ಸೋಸಿ ನೀಟಾಗಿ ಮಾಡಿರ್ತೀನಿ, ಹಂಗಿದ್ರು ಒಂದೊಂದು ಸಲ ಹಾಗೆ ಆಗುತ್ತೆ. ಇವಾಗ ಬೇಯೋದಕ್ಕಿಟ್ಟೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಸಾಂಬಾರು ಕೂಡ ರೆಡಿ ಆಗೋಯ್ತು. ಚೆನ್ನಾಗಿರುತ್ತೆ. ಸ್ವಲ್ಪ ಹುಳಿ ಎಲ್ಲ ಬಿಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಏನು ಬ್ಲ್ಯಾಕ್ ಕಲರ್ ತೇಲ್ತಾ ಇದೆ ಅಂತ ಅಂದ್ಕೋಬೇಡಿ. ಅದು ಬಂದು ಒಗ್ಗರಣೆ ಮಾಡಿದ್ನಲ್ಲ, ಅದು ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಸೀದಿರೋದು ಆ ಥರ ಕಾಣಿಸ್ತಾ ಇದೆ ಅಷ್ಟೇ. ಫ್ರೆಂಡ್ಸ್, ಇವಾಗ ನೈಟ್ ಅಡುಗೆ ಮಾಡೋದಕ್ಕೆ ಅಂತ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದು ಮಧ್ಯಾಹ್ನ ಉಪ್ಪು ಸಾಂಬಾರು ಮಾಡಿದ್ನಲ್ಲ, ಸಾರಿ ನಾನು ಮರ್ತ್ಕೊಂಡು ಅದನ್ನ ಅಲಸಂದೆ ಕಾಳು ಅಂತ ಹೇಳೋದಕ್ಕೆ ಹುರುಳಿಕಾಳು ಅಂತ ಹೇಳ್ಬಿಟ್ಟಿದ್ದೀನಿ. ಅದು ಬಂದು ಅಲಸಂದೆ ಕಾಳು. ಇದು ಅದ್ರದ್ದು ಉಪ್ಪು ಸಾಂಬಾರಿದೆ. ಮತ್ತು ಇಲ್ಲಿ ಎಗ್ ಬುರ್ಜಿ ಮಾಡ್ಕೊಳ್ಳೋಣ ಅಂತ ಹೇಳಿ. ಉಪ್ಪು ಸಾಂಬಾರಲ್ವ, ಯಾರೂ ತಿನ್ನಲ್ಲ ನಮ್ಮ ಮನೇಲಿ. ಸ್ವಲ್ಪ ಉಪ್ಪು ಸಾಂಬಾರು ಅಂದರೆ ಅಷ್ಟು ಇಷ್ಟಪಡಲ್ಲ. ತರಕಾರಿ ಏನೂ ಇರಲಿಲ್ಲ ಅಂತ ಹೇಳ್ಬಿಟ್ಟು ಉಪ್ಪು ಸಾಂಬಾರು ಮಾಡಿದ್ದೆ ನಾನು. ಅದಕ್ಕೆ ಇವಾಗ ಸ್ವಲ್ಪ ಸೈಡ್ಸ್ಗೆ ಎಗ್ ಬುರ್ಜಿ ಏನಾದರೂ ಮಾಡಿಕೊಟ್ರೆ ತಿಂತಾರೆ ಅಂತ ಇವಾಗ ಎಗ್ ಬುರ್ಜಿ ಮಾಡ್ತಾಯಿದ್ದೀನಿ. ರೈಸ್ ಸ್ವಲ್ಪ ಇದೆ, ಸ್ವಲ್ಪ ಮಾಡಬೇಕು. ಯಾವಾಗ ವಿಡಿಯೋ ಮಾಡಿದಾಗಲೂ ಸ್ವಲ್ಪ ರೈಸ್ ಇದೆ ಇದೇನು ಅಂತ ಅನ್ಕೋತಾ ಇರ್ಬೋದು ನೀವು. ಏನಂದರೆ, ಧನುಷು ಸ್ಕೂಲಿಂದ ಬಂದು ಊಟ ತಿಂತಾನಲ್ವ, ಅವನಿಗೆ ಅಂತ ಸ್ವಲ್ಪ ರೈಸ್ ಮಾಡಿಡ್ತಿರ್ತೀನಿ. ಅದು ಹಾಗೇ ಮಿಕ್ಕೊಂಡಿರುತ್ತೆ. ಅದು ನೈಟ್ ತಿನ್ಕೋತೀವಿ ಅಷ್ಟೇ, ಇನ್ನೇನಿಲ್ಲ. ಇವಾಗ ಅದೇ ನೈಟ್ ಅಡುಗೆ ಮಾಡಿಕೊಂಡು ತಿನ್ಕೊಳ್ಳೋದಷ್ಟೇ. ಇವತ್ತು ಬಿಗ್ ಬಾಸು ಏನೂ ಇಲ್ಲ. ನೆನ್ನೆಯಿಂದನೂ ಸ್ವಲ್ಪ ಬೋರ್ ಆಗ್ತಾಯಿದೆ. ಯಾವ್ಯಾವುದೋ ಹೊಸ ಸೀರಿಯಲ್ಗಳೆಲ್ಲ ಬರ್ತಾಯಿದೆ. ಆದರೆ ನಾವು ಸೀರಿಯಲ್ಗಳೆಲ್ಲ ಯಾವುದೂ ನೋಡಲ್ಲ.
ನಮ್ಮನೆ ಅಂತೂ ಇವತ್ತು ಟಿ ವಿ ಆನ್ ಆಗೇ ಇಲ್ಲ. ನನ್ನ ಮಗ ನೋಡೋವರೆಗೂ ನೋಡಿಬಿಟ್ಟು ಟಿ ವಿ ಆಫ್ ಮಾಡಿಬಿಟ್ಟು ಸುಮ್ಮನೆ ಆಗ್ತಾರೆ, ಯಾರೂ ನೋಡೋಕ್ಕೊಡಲ್ಲ. ನಮಗೇನು ಸೀರಿಯಲ್ ಬಗ್ಗೆ ಎಲ್ಲ ಏನು ಅಷ್ಟು ಇಂಟ್ರೆಸ್ಟ್ ಇಲ್ಲ, ಹಾಗಾಗಿ ಸೀರಿಯಲ್ ಎಲ್ಲ ಏನೂ ಹಾಕಿಲ್ಲ. ಇವಾಗ ಅಡುಗೆ ಮಾಡೋಣ ಅಂತ ಹೇಳಿ ನಾನು ಕಿಚನಿಗೆ ಬಂದೆ. ಇವಾಗ ಅಡುಗೆ ಮಾಡಿಬಿಟ್ಟು ಊಟ ಮಾಡಿಕೊಂಡು ಬೇಗ ಬೇಗ ಮಲಗೋದಷ್ಟೇ. ನಾವು ಬೇಗ ಮಲಗಬೇಕು ಅಂದ್ಕೊಂಡು ನಮ್ಮ ಮನೆಯವ್ರು ಬರೋದೇ ಒಂದು 10:45 11 ಗಂಟೆ ಆಗೋಗುತ್ತೆ. ನೋಡ್ಬೇಕು ಅವ್ರು ಬರೋವರೆಗೂ ಕಾಯ್ದು ಊಟ ಹಾಕ್ಕೊಡ್ಬೇಕು. ಒಂದ್ಸಲ ಮಲಗಿರ್ತೀವಿ, ಬಂದು ಎಬ್ಬರಿಸ್ತಾರೆ. ನೋಡಬೇಕು ಇನ್ನೇನು, ಬೇಗ ಬೇಗ ಊಟ ಮಾಡೋದು ಮಲಗೋದು ಅಷ್ಟೇ. ಇನ್ಮೇಲೆ ಇನ್ನೇ ಬಿಗ್ ಬಾಸ್ ನೋಡೋದು ಅದೆಲ್ಲ ಏನಿಲ್ವಲ್ಲ, ಹಂಗಾಗಿ ಬೇಗ ಬೇಗ ಮಕ್ಳಿಗೂ ಎಲ್ಲ ಊಟ ಎಲ್ಲ ಹಾಕ್ಕೊಟ್ಟು ಮಲಗೋದು. ಫ್ರೆಂಡ್ಸ್, ಇಲ್ಲಿ ಬೆಳಗ್ಗೆ ನಾಷ್ಟಕ್ಕೆ ಅಂತ ಅವಲಕ್ಕಿ ತರಿಸಿದ್ದೀನಿ. ಏನು ಅಂದರೆ ಬೆಳಗ್ಗೆ ನಾಷ್ಟಕ್ಕೆ ಏನು ಬೇಕು ನೋಡಿ ಅದನ್ನು ಇವಾಗಲೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಎದ್ದು ಫಟಾಫಟ್ ಅಂತ ಬೇಗ ಬೇಗ ಮಾಡಿಕೊಟ್ಬಿಡ್ಬೋದು. ಇಲ್ಲಾಂದರೆ ಬೆಳಗ್ಗೆ ಎದ್ದರೆ ಏನು ನಾಷ್ಟ ಮಾಡೋದು ಅಂತ ತಲೆನೋವು ನನಗೆ. ಸಾಂಬಾರು ಏನಾದರೂ ಮಾಡಿಬಿಡ್ತೀನಿ ನಾನು ಬೇಗ ಬೇಗ, ಅಂದರೆ ನಾಷ್ಟದೇ ಒಂದು ತಲೆನೋವು ಆಗುತ್ತೆ, ಬೆಳಗ್ಗೆನೇ ಎದ್ದು ಮಾಡಿಕೊಡ್ಬೇಕಲ್ವ. ಹಾಗಾಗಿ ಅದಕ್ಕೆ ಇವಾಗ ಅವಲಕ್ಕಿ ಮಾಡಿಕೊಡಿ, ಅವಲಕ್ಕಿ ಉಪ್ಪಿಟ್ಟು ಅಂತ ಹೇಳಿದ್ರು. ಹಾಗಾಗಿ ಅವಲಕ್ಕಿ ಉಪ್ಪಿಟ್ಟಿಗೆ ಅಂತ ಎಲ್ಲ ತರಿಸಿದ್ದೀನಿ. ಮತ್ತು ಕಡಲೆಬೇಳೆ, ಕಡಲೆ ಬೀಜ ಎಲ್ಲ ಖಾಲಿಯಾಗಿತ್ತು. ಹಾಗಾಗಿ ಇದನ್ನು ಕೂಡ ಸ್ವಲ್ಪ ಸ್ವಲ್ಪ ಅಂದರೆ 1/4 kg ತರಿಸಿದ್ದೀನಿ. ಇನ್ನೇನು ನೆಕ್ಸ್ಟ್ ತಿಂಗಳು ಸಾಮಾನು ತೊಗೊಂಬರ್ಬೇಕು, ಅಲ್ಲಿವರೆಗೂ ಹೆಂಗೋ ಮ್ಯಾನೇಜ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಸ್ವಲ್ಪ 1/4 kgನೇ ತರಿಸ್ತೀನಿ. ಇದು ಬಂದು ಮೊಟ್ಟೆ, ಇವಾಗ ಎಗ್ ಬುರ್ಜಿ ಮಾಡೋದಕ್ಕೆ ಅಂತ ಎಲ್ಲ ಇಲ್ಲಿ ಮಸಾಲೆ ಎಲ್ಲ ಹುರಿದಿಟ್ಟಿದ್ದೀನಿ, ಹಾಕಬೇಕು. ಇವನು ತೊಗೊಂಬರೋದು ಲೇಟ್ ಆಯಿತು, ಇವಾಗ ತೊಗೊಂಬಂದ. ಹಾಗಾಗಿ ಇವಾಗ ಮಾಡಬೇಕದನ್ನು. ಮತ್ತು ಫ್ರೆಂಡ್ಸ್, ಅವತ್ತು ನಾನು ಆರೆಂಜ್ನ ಈ ಥರ ಬಿಡಿಸಿ ಒಣಗಿಸೋದಕ್ಕೆ ಅಂತ ಹೇಳಿ ಇಟ್ಟಿದ್ನಲ್ಲ, ಮೇಲ್ಗಡೆ ಇಟ್ಟಿದ್ದೆ, ಯಾರೋ ಚೆಲ್ಬಿಟ್ಟಿದ್ದಾರೆ. ಚೆಲ್ಲಿರೋದು ಇಲ್ಲ ಗಾಡಿಗೆ ಹಾರೋಗಿದೆಯೋ ಏನೋ ಗೊತ್ತಿಲ್ಲ, ನನ್ನ ಪ್ರಕಾರ ಚೆಲ್ಲಿರೋದು ಅಂತ ಅನಿಸುತ್ತೆ. ನಾನು ಬೆಳಗ್ಗೆಯಿಂದ ನೋಡ್ಕೊಂಡು ಬರ್ತಾಯಿದ್ದೆ, ಏನೂ ಆಗಿರಲಿಲ್ಲ. ಚೆಲ್ಬಿಟ್ಟಿದ್ದಾರೆ, ಸ್ವಲ್ಪನೇ ಸ್ವಲ್ಪ ಇದೆ. ಇನ್ನು ನೋಡಿ ಎಲ್ಲಿ ನೋಡ್ತಾ ಇರ್ಬೋದು ನೀವು, ಸ್ವಲ್ಪನೇ ಇದೆ. ಅದನ್ನೇ ಇನ್ನೊಂದು ಸ್ವಲ್ಪ ಒಣಗಬೇಕು. ಅದು ಅಂದರೆ ಮರ್ತ್ಕೊಂಡ್ಬಿಟ್ಟಿದೆ, ಮನೆ ಒಳಗಡೆ ಇಟ್ಬಿಟ್ಟಿದ್ದೀನಿ ನಾನು, ಮರ್ತ್ಕೊಂಡು ಬಿಸಿಲಿಗೆ ಇಡೋದನ್ನ. ನಾಳೆ ಚೆನ್ನಾಗಿ ಬಿಸಿಲಿಗೆ ಇಟ್ಬಿಟ್ಟು ಸ್ವಲ್ಪ ಪೌಡ್ರ್ ಆಗಬೇಕು, ಎಷ್ಟಾಗುತ್ತೆ ನೋಡಿ ಅಷ್ಟನ್ನೇ ಹಾಕಿ ಟ್ರೈ ಮಾಡಿ ನೋಡಬೇಕು. ಸ್ವಲ್ಪ ಫೇಸ್ಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು. ಇದಕ್ಕೆ ನೋಡಿ ಸ್ಟವ್ ನೋಡ್ತಾ ಇರ್ಬೋದು ನೀವು, ಸ್ಟವ್ ಎಲ್ಲ ಫುಲ್ಲು ಧನುಷ್ ಏನೋ ಮಾಡ್ಕೋತೀನಿ ಅಂತ ಬಂದುಬಿಟ್ಟು ಎಲ್ಲ ಸ್ಟವ್ ಎಲ್ಲ ಗಲೀಜು ಮಾಡಿದ್ದಾನೆ. ನಾನು ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿರ್ತೀನಿ. ನೀವು ಬಂದ್ಬಿಟ್ಟು ಮಕ್ಕಳು ಊಟ ಹಾಕ್ಕೊಳ್ತಾರಲ್ವ, ಎಲ್ಲ ಸ್ಟವ್ ಎಲ್ಲ ಗಲೀಜು. ಮತ್ತು ಪರೋಟ ಸುಟ್ಕೊಳ್ತೀನಿ ಅಂತ ಅದನ್ನು ಸ್ಟವ್ ಎಲ್ಲ ಗಲೀಜು ಮಾಡಿದ್ದಾನೆ. ಸ್ವಲ್ಪ ಪಾತ್ರೆಗಳಿದೆ, ಅದನ್ನೆಲ್ಲ ತೊಳಿಬೇಕು. ಐ ಲವ್ ಯು ಮುದ್ದು. ಥ್ಯಾಂಕ್ ಯು. ಫ್ರೆಂಡ್ಸ್, ಇಲ್ಲಿ ಬಟರ್ಫ್ಲೈ ಮತ್ತು ಸ್ವಲ್ಪ ಹಾರ್ಟ್ಗಳು ಮಾಡಿದ್ದೀನಿ ನೋಡಿ. ಸ್ಕೈ ಬ್ಲೂ ಕಲರ್ ಸಖತ್ತಾಗಿ ಕಾಣಿಸ್ತಾ ಇದೆ ನೋಡಿ. ಇಷ್ಟು ಮಾಡಿಟ್ಟಿದ್ದೀನಿ. ನಮ್ಮನೇಲಿ ತುಂಬಾ ಬಟರ್ಫ್ಲೈಗಳೇ ಜಾಸ್ತಿ ಇರೋದು. ಯಾವ ಗೋಡೆಯಲ್ಲಿ ನೋಡಿದ್ರು ನೋಡಿ, ಅಲ್ಲಿ ಇಲ್ಲಿ ಮತ್ತು ಈ ಸೈಡ್ ಬಂದು ಇಲ್ಲಿ ಎಲ್ಲ ಕಡೆನೂ ಬಟರ್ಫ್ಲೈಸೇ ಇರೋದು. ಇಲ್ಲಿ ಒಂದು ವಾಲ್ ಡೆಕೋರೇಷನ್ ಮಾಡ್ತಾಯಿದ್ದೀನಿ, ಅದಕ್ಕೆ ಇದು ಹಾಕೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಮಾಡಾದ್ಮೇಲೆ ಚೆನ್ನಾಗಿ ಬಂದರೆ ಹೇಗಿತ್ತು ಏನು ಅಂತ ತೋರಿಸ್ತೀನಿ. ಈ ವಾಲ್ಗೆ ಹೊಸ್ದಾಗೊಂದು ವಾಲ್ ರೆಡಿ ಮಾಡ್ತಾಯಿದ್ದೀನಿ ನಾನು. ಅಂದರೆ ಒಂದು ವಾಲ್ ಖಾಲಿ ಇತ್ತು, ಅದಕ್ಕೆ ಸ್ವಲ್ಪ ಡೆಕೋರೇಷನ್ ಮಾಡಿ ಚೆನ್ನಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಅದಕ್ಕೆ ಬಟರ್ಫ್ಲೈ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಮಾಡಾದ್ಮೇಲೆ ಚೆನ್ನಾಗಿ ಬಂದರೆ ತೋರಿಸ್ತೀನಿ, ಇಲ್ಲಾಂದರೆ ತೋರಿಸಲ್ಲ. ನನಗೆ ಇಷ್ಟ ಆದರೆ ತೋರಿಸ್ತೀನಿ ಅಷ್ಟೇ. ಇಷ್ಟು ಮಾಡಿ ಇಟ್ಕೊಂಡಿದ್ದೀನಿ ಏನಿದು? ಅದು ಬ್ಯೂಟಿಫುಲ್, ಇದು ಬ್ಯೂಟಿಫುಲ್, ಇದು ಬ್ಯೂಟಿಫುಲ್, ಇದು ಬಟರ್ಫ್ಲೈ, ಇದು ಬ್ಯೂಟಿಫುಲ್. ಬ್ಯೂಟಿಫುಲ್ ಅಲ್ಲ, ಬ್ಯೂಟಿಫುಲ್. ಬ್ಯೂಟಿಫುಲ್ ಇದು. ಬ್ಯೂಟಿಫುಲ್ ಅಲ್ಲ, ಬ್ಯೂಟಿಫುಲ್. ಇದು ಹಿಂಗಿದೆ. ಇಡು, ಮಿಂಚೆಲ್ಲ ಅಂಟ್ಕೊಳ್ಳುತ್ತೆ. ನೋಡಿ ಫ್ರೆಂಡ್ಸ್, ಹಿಂಗಿದೆ ಅಂತ ಕಾಣಿಸ್ತಿದಾ? ಕಾಣಿಸ್ತಾ ಇದೆ. ಮಿಂಚು ನೋಡಿ, ಮಿಂಚು. ವಾವ್, ಯಾರು ಮಾಡಿದ್ದು? ನೀನಾ? ನೋಡಿ ಫ್ರೆಂಡ್ಸ್, ಹೆಂಗೆ ಕಾಣಿಸ್ತಿದೆ, ಹೆಂಗೆ ಕಾಣಿಸ್ತಿದೆ.
ಇದೆಲ್ಲ ನಂದು ಫ್ರೆಂಡ್ಸ್. ಇದು ಕಮ್ಮಂತೆ ಕಮ್ಮ ಅನ್ಬಿಟ್ಟು ಹಿಂಗಿರ್ಬೇಕು. ಇದು ಬ್ಯೂಟಿಫುಲ್. ಇದು ಹಿಂಗೆ ಆರ್ಟು. ಆರ್ಟಾ? ಎಲ್ಲವೂ ಥ್ಯಾಂಕ್ ಯು ಮುದ್ದು. ಇದು ಅದು ಬಿಸಾಕೊಂಡು ನಂದು. ಥ್ಯಾಂಕ್ ಯು ಮುದ್ದು. ತೋರಿಸ್ಬಿಟ್ಟು ನಾನು ಮಾತು. ಈ ಥರ ನಾನು ವಾಲ್ಗೆ ಡೆಕೋರ್ ಮಾಡೋದಕ್ಕೆ ಅಂತ ಹೇಳಿ ನಮ್ಮ ಮನೆಯವ್ರದ್ದು ಕೆಲವೊಂದು ಸರ್ಟಿಫಿಕೇಟ್ಸ್ ಎಲ್ಲ ಇತ್ತು. ಅದು ಮೇಲೆ ಎತ್ತಿಟ್ಬಿಟ್ಟಿದೆ. ಅದನ್ನು ಈ ಕಡೆ ವಾಲ್ ಏನಿದೆ ನೋಡಿ, ಅದು ಖಾಲಿ ಇತ್ತು. ಅದಕ್ಕೆ ಇದನ್ನು ಈ ರೀತಿಯಾಗಿ ಹಾಕಿದ್ದೆ. ಅದು ಸ್ವಲ್ಪ ಖಾಲಿ ಕಾಣಿಸ್ತಾ ಇತ್ತು. ಹಾಗಾಗಿ ಬಟರ್ಫ್ಲೈ ಎಲ್ಲ ಹಾಕೋಣಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಈ ರೀತಿಯಾಗಿ ಮಾಡಿದ್ದೀನಿ. ಹೇಗೆ ಕಾಣಿಸ್ತಾ ಇದೆ ಏನು ಅಂತ ನನಗೆ ತಿಳಿಸಿ. ಹಾಗೆಯೇ ಇಲ್ಲಿ ಆರೆಂಜದು ಸಿಪ್ಪೆನ ಡ್ರೈ ಮಾಡೋದಕ್ಕೆ ಅಂತ ಹೇಳಿಟ್ಟಿದ್ನಲ್ಲ ನೋಡಿ, ಅದನ್ನು ಈ ರೀತಿಯಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಪೌಡರ್ ಮಾಡಿದ್ದೀನಿ. ಇದ್ರ ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿ ಬರ್ತಾಯಿತ್ತು. ಅವಾಗೆಲ್ಲ ಒಂಥರ ಆರೆಂಜ್ ಬಿಸ್ಕೆಟ್ ಬರ್ತಾಯಿತ್ತು 10 ರೂಪಾಯಿ ಪಾಕೆಟ್ದು. ನಾವೆಲ್ಲ ಇನ್ನೂ ಚಿಕ್ಕವರಿದ್ದಾಗ ಸ್ಕೂಲ್ಗೆ ಹೋಗ್ಬೇಕಿದ್ರೆ ಸೇಮ್ ಟು ಸೇಮ್ ಅದೇ ರೀತಿಯೇ ಸ್ಮೆಲ್ ಬರ್ತಾಯಿತ್ತು, ಆರೆಂಜ್ ಬಿಸ್ಕೆಟ್ ಥರನೇ. ತುಂಬಾ ಸಣ್ಣದಾಗಿ ನುಣ್ಣಗೆ ಇದನ್ನು ಪೌಡರ್ ಮಾಡಿದ್ದೀನಿ. ಇದನ್ನು ಯಾವ ರೀತಿಯಾಗಿ ಫೇಸ್ ಪ್ಯಾಕ್ಗೆ ಉಪಯೋಗಿಸ್ತೀನಿ ಏನು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ.